ಮಳೆ ಅಬ್ಬರಕ್ಕೆ ಕಲಬುರಗಿಯಲ್ಲಿ ಪಪ್ಪಾಯೆ ಬಾಳೆ ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮಳೆಯ ಅಬ್ಬರಕ್ಕೆ ಕಲಬುರಗಿಯಲ್ಲಿ ರೈತ ಈಗ ಕಂಗಾಲಾಗಿದ್ದಾನೆ. ಮಾರಡಿಗೆಯ ರೈತ 8 ಎಕರೆಯಲ್ಲಿ ಬೆಳೆದಿದ್ದಂತಹ ಪಪ್ಪಾಯ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಈ ಹಾನಿಯ ಬಗ್ಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಈಗ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 35 ಹೆಕ್ಟೇರ್ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿವೆ. ಪರಿಹಾರದ ಭರವಸೆಯನ್ನ ಕೊಟ್ಟಿದ್ದಾರೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ. ಪರಿಹಾರ ಬರುತ್ತೆ ಅಂತ ಆಶಾಭಾವದಲ್ಲಿದ್ದಾರೆ ರೈತ. ಒಂದು ವರ್ಷದಿಂದ ನಾವು ಪಪ್ಪಾಯಿ ಗಿಡ ಹಾಕ್ತಾ ಬಂದಿದ್ದೀವಿ. ಈಗ ಅದನ್ನು ಭಾಳ ಸಂರಕ್ಷಣೆ ಮಾಡ್ಕೊತಾ ಬಂದ್ವಿ. ಆಲ್ರೆಡಿ ಆ ಕಾಯಿಗಳು ಆಗ್ತಾಯಿದ್ವು. ಇನ್ನೇನು ನಾವು ಹರಿಬೇಕು ಅನ್ನೋದ್ರೊಳಗೆ ಬಿರುಗಾಳಿ ಬೀಸಿ ಕಂಪ್ಲೀಟ್ ಎಲ್ಲ ನೆಲ ಕಚ್ಚಿ ಹೋಯಿತು. ಇದರಿಂದ ನಮ್ಮ ಜೀವನ ಒಂಥರ ದುಸ್ತರ ಆಗ್ಯದ. ಈಗ ಸುಮಾರು ಒಂದು 12-15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ. ಇದನ್ನು ಯಾವ ರೀತಿ ಭರವಸೆ ತಗೊಂಡು ನಮಗೂ ಈ ವಿಷಯ ಕೇಳ್ಕೊಂಡು ಆಕಾಶನೇ ಮೇಲೆ ಬಿದ್ದಂಗೆ ಆಗ್ಯದ. ಇದರಿಂದ ನಮಗೆ ಭಾಳ ತೊಂದರೆ ಆಗ್ಯದ. ಇದ್ರ ಬಗ್ಗೆ ಸರ್ಕಾರ ಏನಾದರೂ ಪರಿಹಾರ ಕೊಟ್ಟರೆ ಅನುಕೂಲ ಆಗ್ತದೆ. ಅದು ಸಹ ಎಷ್ಟು ಮಟ್ಟಿಗೆ ಕೊಡ್ತಾರೋ ಅದು ನಮಗೇನು ಆಗಲ್ಲ. ಆದರೂ ಸುಮ್ಮನೇನೋ ಸ್ವಲ್ಪ ಆಸರೆ ಆಗ್ತದೆ. ಈ ಪಪ್ಪಾಯಿ ಗಿಡ ಇನ್ನೂ ಒಂದು ವಾರದಲ್ಲಿ ನಾವು ಅದನ್ನು ಮಾರ್ಕೆಟಿಗೆ ಕಳಿಸ್ಬೇಕಂತ ಮಾಡಿದ್ದೀವಿ. ಹೀಗಾಗಿ ಭಾಳ ಸಗದ ಸರ್ಕಾರ ಇದ್ರ ಕಡೆ ದೃಷ್ಟಿ ಹಾಯಿಸ್ಬೇಕಂತ ನಾನು ಕೇಳ್ಕೊಳ್ತೇನೆ. ಒಂದು ವರ್ಷದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನ ಮಳೆಯಿಂದಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತು ಹೇಲ್ ಸ್ಟಾಮ್ ಏನಂತೀವಿ ನಾವು, ಸೊ ಅದರ ಕಾರಣದಿಂದಾಗಿ ಬೆಳೆ ಹಾನಿ ಆಗಿದ್ದು. ಸೊ ಮುಖ್ಯವಾಗಿ ಆಳಂದ್ ಮತ್ತು ಅಫ್ಜಲ್ಪುರ್ ತಾಲೂಕು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನಮ್ಮ ತೋಟಗಾರಿಕೆ ಬೆಳೆಗಳು ಹಾನಿಯಾಗಿದ್ದು, ಪಪ್ಪಾಯ, ಬಾಳೆ ಮತ್ತು ಇನ್ನಿತರೆ ತರಕಾರಿ ಬೆಳೆಗಳು ಕೂಡ ಹಾನಿಯಾಗಿದ್ದು, ಒಟ್ಟಾರೆಯಾಗಿ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 36.5 ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದ್ದು, ಮತ್ತು ಕಳೆದ ಒಂದು ವಾರದಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಪಪ್ಪಾಯ ಮತ್ತು ಬಾಳೆ ಬೆಳೆ ಹಾನಿಯಾಗಿದ್ದು, ಮತ್ತು ಅಲ್ಲದೆ ನಿನ್ನೆಯ ದಿನಾಂಕದಂದು ಚಿತ್ತಾಪುರ ತಾಲೂಕಿನ ಮಾರಡಿಗೆ ಗ್ರಾಮದಲ್ಲೂ ಕೂಡ ಒಂದು 8 ಎಕರೆ ಪಪ್ಪಾಯ ಬೆಳೆ ಹಾನಿಯಾಗಿದ್ದು, ಸೊ ನಮ್ಮ ಸ್ಥಾನಿಕ ಅಧಿಕಾರಿಗಳು ತೆರಳಿ ಹೋಬಳಿ ಮಟ್ಟದ ಅಧಿಕಾರಿಗಳು ಬೆಳೆ ಹಾನಿಯನ್ನು ಪರಿಶೀಲಿಸಿ ಅದನ್ನು SDRF ಒಂದು ಮಾರ್ಗಸೂಚಿ ಅನ್ನುವ ಪರಿಹಾರಕ್ಕಾಗಿ ನಾವು ವರದಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸಲಾಗುವುದು. ಈಗಾಗಲೇ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಆದಂಥ ಬೆಳೆ ಹಾನಿ ಏನು ಒಟ್ಟಾರೆಯಾಗಿ 36.5 ಹೆಕ್ಟೇರ್ ಬೆಳೆ ಹಾನಿಯಾಗಿದ್ದು, ಈಗಾಗಲೇ ಪರಿಹಾರ ಒಂದೇನು ಪೋರ್ಟಲ್ ಇದೆ ಅದರಲ್ಲಿ ಕೂಡ ಎಂಟ್ರಿ ಮಾಡಲಾಗಿರ್ತದೆ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಅದರದ ಒಂದು ಪರಿಹಾರ ಕೂಡ ಸಂಬಂಧಿಸಿದ ರೈತರಿಗೆ ನೇರವಾಗಿ ಅವರ ಖಾತೆಗೆ ಜಮಾ ಮಾಡ್ತಕ್ಕಂಥ ಕ್ರಮ ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಮತ್ತು ಈ ದಿನದಲ್ಲಿ ಆದಂಥ ಬೆಳೆ ಹಾನಿಯು ಕೂಡ ನಾವು ತಕ್ಷಣವೇ ಅದನ್ನು ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಕೆ ಮಾಡ್ತೇವೆ. ಕಲಬುರಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.